ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಕೃಷಿ ವಿಶ್ವವಿದ್ಯಾಲಯ 35ನೇ ಘಟಿಕೋತ್ಸವ. ಕೃಷಿ ಪದವೀಧರರು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೊಡುಗೆಗಳನ್ನು ನೀಡಲಿ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ಪ್ರಧಾನವಾಗಿರುವ ಭಾರತವನ್ನು ಆತ್ಮನಿರ್ಭರ ದೇಶವಾಗಿ ನಿರ್ಮಿಸಲು ಕೃಷಿ ಪದವೀಧರರು ಮಹತ್ವದ ಕೊಡುಗೆಗಳನ್ನು ನೀಡಬೇಕು ಎಂದು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಹೇಳಿದರು. ಕೃಷಿ ವಿಶ್ವವಿದ್ಯಾಲಯದ ರೈತ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿಂದು ಜರುಗಿದ 35ನೇ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯದ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೃಷಿ ಪದವೀಧರರು ಹೆಚ್ಚು ಕೊಡುಗೆಗಳನ್ನು ನೀಡಬೇಕು. ದೇಶದ ಜನತೆ ಕೃಷಿಯನ್ನು ಅಧಿಕವಾಗಿ ಅವಲಂಬಿಸಿದ್ದಾರೆ. ಕೃಷಿ ಕ್ಷೇತ್ರ ಸಂಪೂರ್ಣ ಸ್ವಾವಲಂಬನೆಯಾದರೆ ದೇಶದ ಅಭಿವೃದ್ಧಿ ವೇಗ ತೀವ್ರವಾಗುತ್ತದೆ. ಪದವಿ ಪಡೆದವರು ತಾವಿರುವ ಊರು ಪ್ರದೇಶಗಳಲ್ಲಿ ಕೃಷಿ ಮೂಲಕ ಸ್ವಾವಲಂಬನೆ ಸಾಧಿಸಲು ಶ್ರಮಿಸಬೇಕು. ಪರಿಸರ ಸಂರಕ್ಷಣೆ, ಜಾಗತಿಕ ತಾಪಮಾನ ಹೆಚ್ಚಳ, ಜಲಮೂಲಗಳ ಸಂರಕ್ಷಣೆ ಕಾರ್ಯಗಳು ಮುಖ್ಯವಾಗಿವೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರೊಂದಿಗೆ ಇಸ್ರೇಲ್ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಅಲ್ಲಿನ ಕೃಷಿ ತಂತ್ರಜ್ಞಾನ ವೀಕ್ಷಿಸುವ ಅವಕಾಶ ಸಿಕ್ಕಿತು. 9.10% ಮಳೆಯಾಗುವ ಆ ದೇಶದಲ್ಲಿ ಹನಿ ಹನಿ ನೀರಿನಲ್ಲಿ ಸದ್ಬಳಕೆಯಾಗುತ್ತಿದೆ. ಸಾವಯವ ಪದ್ಧತಿ ಮೂಲಕ ಭೂಮಿಯ ಫಲವತ್ತತೆ ಕಾಪಾಡಲು ಒತ್ತು ನೀಡಬೇಕು ಎಂದರು. ICAR ರಾಷ್ಟ್ರೀಯ ಕೃಷಿ ಉನ್ನತ ಶಿಕ್ಷಣ ಯೋಜನೆಯ ನಿರ್ದೇಶಕ ಹಾಗೂ ಕೃಷಿ ಶಿಕ್ಷಣದ ಉಪಮಹಾನಿರ್ದೇಶಕ ಡಾಕ್ಟರ್ ರಾಕೇಶ್ ಚಂದ್ರ ಅಗರ್ವಾಲ್ ಘಟಿಕೋತ್ಸವ ಭಾಷಣ ಮಾಡಿ ಪದವಿ ಪಡೆದ ವಿದ್ಯಾರ್ಥಿಗಳ ಮೇಲೆ ಕುಟುಂಬ, ಸಮಾಜ ಹಾಗೂ ರಾಷ್ಟ್ರದ ಜವಾಬ್ದಾರಿ ಇದೆ. ಕಳೆದ 2 ವರ್ಷಗಳ ಕೋವಿಡ್ ಸಾಂಕ್ರಾಮಿಕ ಸಂಕಷ್ಟದ ಕಾಲದಲ್ಲಿ ಕೃಷಿ ಉತ್ಪನ್ನಗಳು, ಹಾಲು ತಯಾರಿಕೆಗಳನ್ನು ಜನಸಾಮಾನ್ಯರಿಗೆ ಯಾವುದೇ ವ್ಯತ್ಯಯವಾಗದಂತೆ ಪೂರೈಸಿದ ಶ್ರೇಯಸ್ಸು ಕೃಷಿಕರಿಗೆ ಸಲ್ಲುತ್ತದೆ. ಜಲಮೂಲ, ಹವಾಮಾನ ಬದಲಾವಣೆ, ಜನಸಂಖ್ಯೆ ತೀವ್ರ ಹೆಚ್ಚಳ, ಸಾಂಕ್ರಾಮಿಕ ಕಾಯಿಲೆಗಳು ಸೇರಿದಂತೆ ಅನೇಕ ಸವಾಲುಗಳು ಇಂದು ನಮ್ಮೆದುರಿಗೆ ಇವೆ. ರಾಷ್ಟ್ರದ ಹಿತಕ್ಕಾಗಿ ಇವುಗಳಿಗೆ ಪರಿಹಾರ ಒದಗಿಸುವ ಬದ್ಧತೆ ಬೆಳಗಿಸಿಕೊಳ್ಳಬೇಕು. ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ನೀಲಿ ಕ್ರಾಂತಿಗಳು ನಮ್ಮನ್ನು ಸ್ವಾವಲಂಬಿಯಾಗಿಸಿವೆ. ಸಿರಿಧಾನ್ಯಗಳು ಜಾಗತಿಕ ಹಸಿವು ಸೂಚ್ಯಂಕದ 17 ಸುಸ್ಥಿರ ಗುರಿಗಳನ್ನು ತಲುಪಲು ಕೃಷಿ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಹೊಣೆಗಾರಿಕೆ ಇದೆ. ಬಡತನ, ಹಸಿವು ನೀಗಿಸಿ ಉತ್ತಮ ಜೀವನ ನಿರ್ಮಿಸಿಕೊಳ್ಳಲು ಕೃಷಿ ವಿದ್ಯಾರ್ಥಿಗಳು ಪ್ರಮುಖ ಆಧಾರ ಸ್ತಂಭವಾಗಿದ್ದಾರೆ. ಶಿಕ್ಷಣವೆಂದರೆ ಸರ್ವಾಂಗೀಣ ಸರ್ವತೋಮುಖ ವಿಕಾಸ. ಶಿಕ್ಷಕರು, ಕುಟುಂಬ, ಸಮಾಜ ಹೀಗೆ ಎಲ್ಲರಿಂದ ಕಲಿತು ತಿಳಿದುಕೊಳ್ಳುವುದು ನಿರಂತರವಾಗಿರುತ್ತದೆ. ಕಲಿಕೆಗೆ ಕೊನೆ ಎಂಬುದು ಇಲ್ಲವೇ? ಹೆಚ್ಚು ಸಂವಾದಕ್ಕೆ ನಾವು ಒಳಪಡಬೇಕು. ಬರುವ ಜೂನ್ 14ರಂದು ನವದೆಹಲಿಯಲ್ಲಿ CBSE, NSE, ERT ಮೊದಲಾದ ಅಕಾಡೆಮಿಕ್ ಸದಸ್ಯರೊಂದಿಗೆ ಸಭೆ ನಡೆಸಿ ಕೃಷಿ ಶಿಕ್ಷಣವನ್ನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಸಾರ ಶಾಲಾ ಹಂತದಲ್ಲಿ ಅಳವಡಿಸಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ. ಕೃಷಿ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿರುವ ಜಗದೀಶ್ ಹರಿ ಕುಲಕರ್ಣಿ, ಯೋಗೇಂದ್ರ ಕೌಶಿಕ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಇನ್ನೋರ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಘಟಿಕೋತ್ಸವದಲ್ಲಿ ಭಾಗವಹಿಸಲಿಲ್ಲ. ಪದವಿಗಳ ಪ್ರದಾನ. 35ನೇ ಘಟಿಕೋತ್ಸವದಲ್ಲಿ 42 PhD, 253 ಸ್ನಾತಕೋತ್ತರ, 595 ಸ್ನಾತಕ ಪದವಿಗಳನ್ನು ಒಳಗೊಂಡು ಒಟ್ಟು 890 ಅಭ್ಯರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಾಯಿತು. 48 ಚಿನ್ನದ ಪದಕಗಳು ಹಾಗೂ 11 ನಗದು ಬಹುಮಾನಗಳನ್ನು ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಮಹದೇವ್ ಬಿ ಚಿಟ್ಟೆ ಸ್ವಾಗತಿಸಿ ವಾರ್ಷಿಕ ವರದಿ ವಾಚಿಸಿದರು. ಕೃಷಿ ಸಚಿವ BC ಪಾಟೀಲ್, ಕೃಷಿ ಇಲಾಖೆ ಸರ್ಕಾರದ ಕಾರ್ಯದರ್ಶಿ ಶಿವಯೋಗಿ ಕಳಸದ್, ಕುಲಸಚಿವ ಶಿವಾನಂದ್ ಕರಾಳೆ, ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ, ವಿದ್ಯಾ ವಿಷಯಕ ಪರಿಷತ್ತು ಹಾಗೂ ಅಧ್ಯಯನ ಮಂಡಳಿ ಸದಸ್ಯರು, ಎಲ್ಲ ನಿಕಾಯಗಳ ಡೀನರು ವೇದಿಕೆಯಲ್ಲಿದ್ದರು. ಸನ್ಮಾನ್ಯ ಕುಲಾಧಿಪತಿ, ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಸಮಕ್ಷಮವಾಗಿ ಪಡೆಯುವ ಅಭ್ಯರ್ಥಿಗಳು ದಯವಿಟ್ಟು University of Agricultural Sciences, Harvard, I admit you as well as the candidate. Sir. वल्लो बसवेगौಡ ದೇಶೆಟ್ಟಿ, ಆನಂದ್ ಕುಮಾರ್ ವಿ, ಸಾಗರ್ ढगे, ಬೇಸಾಯಶಾಸ್ತ್ರ, ಅಶ್ವಿನಿ TR, ಬೇಸಾಯಶಾಸ್ತ್ರ,
ಕೃಷ್ಣ ಕುರುಬೆಟ್ಟ ಬೇಸಾಯಶಾಸ್ತ್ರ. ಸೌರಭ ಮುನ್ನೋಳಿ ಬೇಸಾಯಶಾಸ್ತ್ರ. ಕಿರಣ್ ಕುಮಾರ್ ಬೇಸಾಯಶಾಸ್ತ್ರ. ವಿಜಯ ಸಿಂಗ್ ಠಾಕೂರ್ ಬೆಳೆ ಶರೀರ ಕ್ರಿಯಾಶಾಸ್ತ್ರ. ರೇಣುಕಾ ಹೆರ್ಕಲ್ ಬೆಳೆ ಶರೀರ ಕ್ರಿಯಾಶಾಸ್ತ್ರ. ವಿಜಯ ಕುಮಾರ್ ಕೆಎನ್ ಸಸ್ಯರೋಗಶಾಸ್ತ್ರ. ಕೆ ದಿನೇಶ್ ಸಸ್ಯರೋಗಶಾಸ್ತ್ರ. ಮಹೇಶ್ ಎಚ್ಎಸ್ ಸಸ್ಯರೋಗಶಾಸ್ತ್ರ. ಪಿ ಜಯಮ್ಮ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ. ಅರ್ಚನಾ ಕೆಎ ಆನುವಂಶಿಕ ಮತ್ತು ಸಸ್ಯ ಅಭಿವೃದ್ಧಿ ಶಾಸ್ತ್ರ. ಇಮ್ತಿಯಾಜ್ ಅಹಮದ್ ಕೆ ಆನುವಂಶಿಕ ಮತ್ತು ಸಸ್ಯ ಸ್ಥಳೀಯ ಅಭಿವೃದ್ಧಿ ಶಾಸ್ತ್ರ. ಸಂಗಮೇಶ್ ರೇವಣಿ ಆನುವಂಶಿಕ ಮತ್ತು ಸಸ್ಯ ಅಭಿವೃದ್ಧಿ ಶಾಸ್ತ್ರ. ಸೀಮಾ ಎಸ್ ದೊಡ್ಡಮನಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಸ್ತ್ರ. ಸಂಧ್ಯಾರಾಣಿ ನಿಶಾನಿ ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರ ಶಾಸ್ತ್ರ ಜ್ಞಾನ. ಪೂಜಾ ಎಸ್ ಕೆ ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನಶಾಸ್ತ್ರ. ಚೌಧರಿ ರಾಕೇಶ್ ಕುಮಾರ್ ಶೇಷರಾವ್ ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನಶಾಸ್ತ್ರ. ಜಾಧವ್ ಮಂಗೇಶ್ ಪ್ರಹ್ಲಾದ್ ಆಣ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನಶಾಸ್ತ್ರ. ಪಟ್ನೂರು ಸಂತೋಷ್ ಕುಮಾರ್ ಕೃಷಿ ವ್ಯವಹಾರ ಶಾಸ್ತ್ರ. ಎನ್ನಿಲ ಎಂ ವ್ಯವಹಾರ ನಿರ್ವಹಣಾ ಶಾಸ್ತ್ರ. ವೆಂಕಣ್ಣವರ್ ಕೃಷಿ ವ್ಯವಹಾರ ನಿರ್ವಹಣಾ ಶಾಸ್ತ್ರ. ಶ್ರೀ ವಿದ್ಯಾರಾಣಿ ಕೃಷಿ ವ್ಯವಹಾರ ನಿರ್ವಹಣಾ ಶಾಸ್ತ್ರ. ಬಿಂದು ಎನ್ ಕೃಷಿ ವಿಸ್ತರಣಾ ಶಿಕ್ಷಣಶಾಸ್ತ್ರ. ಮಂಜುನಾಥ್ ಎಂ ಶಿಕ್ಷಣಶಾಸ್ತ್ರ. ಅಶ್ವಿನಿ ತೋಟಗಾರಿಕೆ ಶಾಸ್ತ್ರ. ಉಮೇಶ್ ಚಿಮ್ಮಲಗಿ ತೋಟಗಾರಿಕೆ ಶಾಸ್ತ್ರ. ಮಾಳವಿಕಾ ಮೊಕಾಶಿ ಮಾನವ ವಿಕಾಸ ಮತ್ತು ಕುಟುಂಬ ಅಧ್ಯಯನ ಶಾಸ್ತ್ರ. ಪೂಜಾ ಪಾಟೀಲ್ ಮಾನವ ವಿಕಾಸ ಮತ್ತು ಕುಟುಂಬ ಅಧ್ಯಯನ ಶಾಸ್ತ್ರ. ಗೀತಾ ಗಡೇಕ ಗೃಹ ವಿಜ್ಞಾನ ವಿಸ್ತರಣೆ ಮತ್ತು ಸಂವಹನ ನಿರ್ವಹಣಾ ಶಾಸ್ತ್ರ. ಸಂಜನಾ ಎನ್ ಜೋಶಿ ಕುಟುಂಬ ಸಂಪನ್ಮೂಲ ನಿರ್ವಹಣಾ ಶಾಸ್ತ್ರ. ಐಶ್ವರ್ಯ ವಿಜಯಕುಮಾರ್ ಪಾಟೀಲ್ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ಶಾಸ್ತ್ರ. ದೀಕ್ಷಾ ನಾಯಕ್ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕ ಶಾಸ್ತ್ರ. ವಿನಾಯಕ ವೆಂಕಟೇಶ ಪೈ ಅರಣ್ಯ ಜೀವ ವಿಜ್ಞಾನ ಮತ್ತು ವೃಕ್ಷ ಅಭಿವೃದ್ಧಿ ಶಾಸ್ತ್ರ. ಶಹಜಾನ್ ನೂರಿ ಅರಣ್ಯ ಬೇಸಾಯ ಮತ್ತು ಕೃಷಿ ಅರಣ್ಯಶಾಸ್ತ್ರ. ಮಾನ್ಯರೇ, ನಾನು ತಮಗೆ ಕೃಷಿ ಅರ್ಥಶಾಸ್ತ್ರ, ಕೃಷಿ ಕೀಟಶಾಸ್ತ್ರ, ಕೃಷಿ ವಿಸ್ತರಣಾ ಶಿಕ್ಷಣಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ಬೇಸಾಯ ಶಾಸ್ತ್ರ, ಬೆಳೆ ಶರೀರ ಕ್ರಿಯಾಶಾಸ್ತ್ರ, ಆನುವಂಶಿಕ ಮತ್ತು ಸಸ್ಯತಳಿ ಅಭಿವೃದ್ಧಿ ಶಾಸ್ತ್ರ, ಆಣ್ವಿಕ ಜೀವಶಾಸ್ತ್ರ ಹಾಗೂ ಜೈವಿಕ ತಂತ್ರಜ್ಞಾನ ಶಾಸ್ತ್ರ, ಸಸ್ಯ ಜೀವ ರಸಾಯನ ಶಾಸ್ತ್ರ, ಸಸ್ಯ ರೋಗಶಾಸ್ತ್ರ, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವರು ಸಮುದಾಯ ವಿಜ್ಞಾನ ಮತ್ತು ಬಿಟೆಕ್ ಆಹಾರ ತಂತ್ರಜ್ಞಾನದಲ್ಲಿ ಸ್ನಾತಕ ಪದವಿ ಪಡೆಯುವ ಅಭ್ಯರ್ಥಿಗಳನ್ನು ದಯವಿಟ್ಟು ಎದ್ದು ನಿಲ್ಲಿರಿ. ಡಿ ಅರಣ್ಯಶಾಸ್ತ್ರ ಇವರು ನಿರ್ಧರಿಸಲಾಗಿದೆ. ಇವರಿಗೆ ಈ ಪದವಿಯನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ.
ಅರಣ್ಯಶಾಸ್ತ್ರದಲ್ಲಿ ಸ್ನಾತಕ ಪದವಿಯನ್ನು ಸಮಕ್ಷಮ ಪಡೆಯುವ ಅಭ್ಯರ್ಥಿಗಳು ಪದವಿ ಪ್ರಮಾಣ ಪತ್ರಗಳನ್ನು ಕೈಯಲ್ಲಿ ಹಿಡಿದು ದಯವಿಟ್ಟು ಎದ್ದು ನಿಲ್ಲಿರಿ. ಸನ್ಮಾನ್ಯ ಕುಲಾಧಿಪತಿಗಳು ಅಭ್ಯರ್ಥಿಗಳಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕ ಪದವಿಗಳನ್ನು Let me as the Chancellor of the University of Agricultural Sciences Dharwad, I admit you and also the candidates in absentia to the degree of Bachelor of Sciences Honours Agriculture, Bachelor of Sciences Honours Agriculture, Marketing and Cooperation, degree of Bachelor of Science Honours Community Sciences, degree of BTech Food Technology and degree of Bachelor of Science Honours Forestry respectively in this university. बिंदु एंड कृषि विस्तरणा शिक्षण शास्त्र कृषि विश्वविद्यालय चिನ್ನದ ಪದಕ बिंदु एन बी जयम्मा कृषि सूक्ष्म जीवशास्त्र कृषि विश्वविद्यालय चिನ್ನದ ಪದಕ सागर ढगे बेसाय शास्त्र कृषि विश्वविद्यालय चिನ್ನದ ಪದಕ विजय सिंह ठाकुर बेड़े शरीर क्रिया शास्त्र कृषि विश्वविद्यालय चिನ್ನದ ಪದಕ अश्विनी तोटगारिके शास्त्र कृषि विश्वविद्यालय चिನ್ನದ ಪದಕ विजय कुमार KN सस्य रोग शास्त्र कृषि विश्वविद्यालय चिನ್ನದ ಪದಕ दिवंगत श्रीमती इंदिरा S पुराणिक स्मरणार्थ 5000 नगದು ಬಹುಮಾನ सीमा S ದೊಡ್ಮನಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಸ್ತ್ರ कृषि विश्वविद्यालय ಚಿನ್ನದ ಪದಕ संजना N जोशी कुटुंब संपन्मूल निर्वहणे शास्त्र कृषि विश्वविद्यालय ಚಿನ್ನದ ಪದಕ ऐश्वर्य विजय कुमार पाटील आहार विज्ञान ಮತ್ತು ಪೌಷ್ಟಿಕತೆ ಶಾಸ್ತ್ರ कृषि विश्वविद्यालय ಚಿನ್ನದ ಪದಕ ಗೃಹ ವಿಜ್ಞಾನ ವಿಸ್ತರಣೆ ಮತ್ತು ಸಂವಹನ ನಿರ್ವಹಣಾ ಶಾಸ್ತ್ರ कृषि विश्वविद्यालय ಚಿನ್ನದ ಪದಕ ಮಾಳವಿಕಾ ಮೊಕಾಶಿ ಮಾನವ ವಿಕಾಸ ಮತ್ತು ಕುಟುಂಬ ಅಧ್ಯಯನ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಪ್ರತಿಜ್ಞಾ ಬಡ್ನಾಯಕ್ ಗೈರು ಹಾಜರಾತಿಯಲ್ಲಿ ವಸ್ತ್ರ ಮತ್ತು ಉಡುಪು ವಿನ್ಯಾಸ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ವಿನಾಯಕ್ ವೆಂಕಟೇಶ್ ಪೈ ಅರಣ್ಯ ಜೀವಶಾಸ್ತ್ರ ಜೀವ ವಿಜ್ಞಾನ ಮತ್ತು ವೃಕ್ಷ ಅಭಿವೃದ್ಧಿ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಶಹಬಾಜ್ ನೂರಿ ಅರಣ್ಯ ಬೇಸಾಯ ಮತ್ತು ಕೃಷಿ ಅರಣ್ಯಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ 2020-21ನೇ ಸಾಲಿನ MSc ಪದವಿಗಳಲ್ಲಿ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ಸಫ್ವಾನಾ ಜಾಸ್ಮಿನ್ ಟಿ ಗೈರು ಹಾಜರಾತಿಯಲ್ಲಿ ಕೃಷಿ ವ್ಯವಹಾರ ನಿರ್ವಹಣಾ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಯಮುನಾ ಎನ್ ಕೃಷಿ ಅರ್ಥಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಹಾಗೂ ಡಾಕ್ಟರ್ KT ಹಿರೇಮಠ್ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಕೃಷಿ ಅರ್ಥಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಚಿನ್ನದ ಪದಕ अपूर्व लक्ष्मी अपूर्व लक्ष्मी कृषि कीटशास्त्र कृषि विश्वविद्यालय चिನ್ನದ ಪದಕ अपूर्व DU कृषि विस्तरणा शिक्षण शास्त्र कृषि विश्वविद्यालय ಚಿನ್ನದ ಪದಕ ಹಾಗೂ ದಿವಂಗತ ಡಾಕ್ಟರ್ ಶಿವಲಿಂಗಪ್ಪ ಸೋಮಪ್ಪ ಕಾಲೇಜ್ ಮರಣಾಂತ ಚಿನ್ನದ ಪದಕ ಭೀಮಾಶಂಕರ್ ಬಿರಾದಾರ್ ಕೃಷಿ ಹವಾಮಾನ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಪೂಜಾ ಪ್ರಕಾಶ್
ಪೂಜಾ ಪ್ರಕಾಶ್ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ವಿನುಶ್ರೀ ಆರ್ ಕೃಷಿ ಸಂಖ್ಯಾಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಸುರಂಜನಾ ಬಿಸ್ವಾಸ್ ಬೇಸಾಯ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಹಾಗೂ ದಿವಂಗತ ಡಾಕ್ಟರ್ ಎಸ್ ವಿ ಪಾಟೀಲ್ ವಿಶ್ರಾಂತ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಪೂಜಾ ಮಂಡಲ್ ಆನುವಂಶಿಕ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ದಿವಂಗತ ರಾವ್ ಸಾಹೇಬ್ ಎಸ್.ಎಚ್. ಪ್ರಯಾಗ್ ಸ್ಮರಣಾರ್ಥ ಚಿನ್ನದ ಪದಕ. ಡಾಕ್ಟರ್ ಜೆ.ವಿ. ಗೌಡ ವಿಶ್ರಾಂತ ಮತ್ತು ಪ್ರಥಮ ಕುಲಪತಿಗಳು ಕೃಷಿ ವಿದ್ಯಾಲಯ ಧಾರವಾಡ ಇವರಿಂದ ಸ್ಥಾಪಿತವಾದ ಡಾಕ್ಟರ್ ಎಸ್.ಡಬ್ಲ್ಯೂ. ಮೆಣಸಿನಕಾಯಿ ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಮೇಘನಾ ವಿ ತೋಟಗಾರಿಕಾ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಸ್ಫೂರ್ತಿ ಎಸ್. ಗಂಧನ್ ಭಟ್ ಅನ್ವಿಕ ಜೀವಶಾಸ್ತ್ರ ಮತ್ತು ಜೈವಿಕ ತಂತ್ರಜ್ಞಾನ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ವಂದನಾ ಸಾಮಂತ್ ಸಸ್ಯ ಜೈವಿಕ ರಸಾಯನಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಅಭಿಷೇಕ್ ರಥ್ ಸಸ್ಯ ರೋಗಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಡಾಕ್ಟರ್ ಶ್ರೀಕಾಂತ್ ಕುಲಕರ್ಣಿ ಅವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಡಾಕ್ಟರ್ ಎ.ಎಸ್. ಬ್ಯಾಡಗಿ ಅವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಸುಹಾಶ್ರೀ ಸೀಲ್ವಂತ್ ಸಸ್ಯ ರೋಗಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಡಾಕ್ಟರ್ ಶ್ರೀಕಾಂತ್ ಕುಲಕರ್ಣಿ ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಡಾಕ್ಟರ್ ಎ.ಎಸ್. ಬ್ಯಾಡಗಿ ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಮಹಾಂತೇಶ್ ಬಿ. ಮುಜೇನ್ನವರ್ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಕಲ್ಯಾಣಿ ಎಂ.ಎಸ್. ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಧರಣ್ಯ ಕೆ. ಮಣ್ಣು ವಿಜ್ಞಾನಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. 76ನೇ ISSN ಕನ್ವೆನ್ಷನ್ ಮೆಮೊರೇಷನ್ ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಪಿ. ಯಾಮಿನಿ ಸಿಲಿವೇರು ಪೂಜಿತಾ ವಸ್ತ್ರ ಮತ್ತು ಉಡುಪು ವಿನ್ಯಾಸ ಶಾಸ್ತ್ರ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. 2020-21ನೇ ಸಾಲಿನ ಸ್ನಾತಕ ಪದವಿಗಳಲ್ಲಿ ಚಿನ್ನದ ಪದಕ ಹಾಗೂ ನಗದು ಬಹುಮಾನ. ಕುಶಾಲ್ ಪ. ಗೌಡರ್ BSc ಆನರ್ಸ್ ಕೃಷಿ ಮಹಾವಿದ್ಯಾಲಯ ಧಾರವಾಡ. ದಿವಂಗತ ಪ್ರೊಫೆಸರ್ R.F. ಪಾಟೀಲ್ ಇವರ ಹೆಸರಿನಲ್ಲಿ 5,000 ನಗದು ಬಹುಮಾನ. ಲಹರಿ ಶೆಟ್ಟಿ BSc ಆನರ್ಸ್ ಕೃಷಿ ಮಹಾವಿದ್ಯಾಲಯ ಧಾರವಾಡ. ಪ್ರೊಫೆಸರ್ S.D. ಕಲ್ಲೋಳಿಗಿ ಚಿನ್ನದ ಪದಕ. ಮೇಘನಾ ಎನ್ BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ ಕೃಷಿ ಮಹಾವಿದ್ಯಾಲಯ ಧಾರವಾಡ. ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಚಿನ್ಮಯ್ ಮ. ಓಶಿಮಠ್ BSc ಆನರ್ಸ್ ಕೃಷಿ ಮಹಾವಿದ್ಯಾಲಯ ಧಾರವಾಡ. 1980-84ನೇ ಸಾಲಿನ ಕೃಷಿ ಹಾಗೂ ಕೃಷಿ ಮಾರಾಟ 5,000 ನಗದು ಬಹುಮಾನ. ಕಾವ್ಯ ಹಿರೇಮಠ್ BSc ಆನರ್ಸ್ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ವಿಶ್ವವಿದ್ಯಾಲಯ ಚಿನ್ನದ ಪದಕ. ಶಿಲ್ಪಾ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ. ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ದಿವಂಗತ ಶ್ರೀಮತಿ ಸಾವಿತ್ರಿ ಅಲ್ಲಪ್ಪ ಆದಿಮನಿ ಅವರ ಹೆಸರಿನಲ್ಲಿ 5,000 ನಗದು ಬಹುಮಾನ. 2020-21ನೇ ಸಾಲಿನಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದು ಚಿನ್ನದ ಹುಡುಗ ಎಂದು ಆಯ್ಕೆಯಾದ ಆನಂದ್ ಕುಮಾರ್
कृषि महाविद्यालय धारवाड़, कृषि विश्वविद्यालय चित्रदंताराम जिला कॉलेज Hello. Sir. Everyone on the desk, please. Sir. Future leaders, the future of India. I can see colorful audience. First of all, I want to thank Honorable Governor. dissolve. ದಯವಿಟ್ಟು